ಲವ್ ಬ್ರೇಕಪ್ ರಿವೆಂಜ್ ಅಟ್ಯಾಕ್ ಕೇಸ್ಗೆ ಟ್ವಿಸ್ಟ್. ಹಣದ ವಿಚಾರಕ್ಕೆ ನಡೆದ ಹಲ್ಲೆ, ಲವ್ ವಿಚಾರಕ್ಕಲ್ಲ. ಕೇವಲ 2,000 ರೂಪಾಯಿಗೆ ಹಲ್ಲೆ, ಬಿತ್ತು ಹೆಣ. ಆನೇಕಲ್ ಪಟ್ಟಣದಲ್ಲಿ ಕಳೆದ ಶುಕ್ರವಾರ ರಾತ್ರಿ ರವಿ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿತ್ತು. ರಾತ್ರಿ 9:30 ಸುಮಾರಿಗೆ ಸ್ನೇಹಿತರ ಜೊತೆ ವಿನಾಯಕನಗರ ಸುಂದರ್ರಾಜ್ ಬಡಾವಣೆಯ ಅಂಗಡಿ ಬಳಿ ಕುಳಿತಿದ್ದಾಗ ಬೈಕ್ನಲ್ಲಿ ಬಂದ ಮೂವರು ದೊಣ್ಣೆಯಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರವಿಕುಮಾರ್ ಸಾವನ್ನಪ್ಪಿದ್ದ. ಈ ಹಲ್ಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಮೊದಲು ರವಿ ಎಂಬಾತ ಯುವತಿ ಜೊತೆ ಲವ್ ಬ್ರೇಕಪ್ ಮಾಡಿಕೊಂಡಿದ್ದ. ಇದರಿಂದ ಯುವತಿಯ ತಮ್ಮ ಗ್ಯಾಂಗ್ ಕಟ್ಟಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಎನ್ನಲಾಗಿತ್ತು. ಆದರೆ ಹಲ್ಲೆ ಪ್ರಕರಣದ ಸಂಬಂಧ ಒಂದು ಆಡಿಯೋ ಹರಿದಾಡುತ್ತಿದ್ದು, ಘಟನೆಯ ಇಂಚಿಂಚು ಮಾಹಿತಿ ಲಭ್ಯವಾಗಿದೆ. ಆಡಿಯೋದಲ್ಲಿ ಕೊಲೆ ಆಗಿರೋದು ಹುಡುಗಿ ವಿಚಾರಕ್ಕೆ ಅಲ್ಲವೇ ಅಲ್ಲ, ಬದಲಿಗೆ ಕೇವಲ 2,000 ಹಣದ ವಿಚಾರಕ್ಕೆ ಎಂಬುದು ಬಯಲಾಗಿದೆ. ಮಾತುಕತೆಗೆ ಎಂದು ಕರೆಸಿ ಬೈಕ್ನಲ್ಲಿ ಬಂದ ಮನು ಹಾಗೂ ಮನೀಶ್ ಎಂಬ ಇಬ್ಬರು ಯುವಕರು ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆಡಿಯೋದಲ್ಲಿ ಹೇಳಲಾಗಿದೆ. ನನ್ ಗೊತ್ತಪ್ಪ, ನೀನ್ ಹೊಡ್ಲಾಡಿಲ್ಲ ಅಂತ ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ? ಇವಾಗ ಅವ್ರ ಹುಡುಗಿಯಿಂದ ಹೊಡ್ತಿರೋದಾ? ಇಲ್ಲ ನಾ ಅದೇ 2,000 ರೂಪಾಯಿ ವಿಚಾರ ಕೇಳೋಣ ಅನ್ಬಿಟ್ಟೆ ಹೋಗಿದ್ದಲ್ಲಿ. ವಿಡಿಯೋ ನೋಡ್ದ ನೀನ್? ಇವಾಗ ಏನಾಗೈತಂತ? ಇಲ್ಲ ನೋಡಿಲ್ಲ. ಮಲ್ಡ್ರೆ ಹಾಕ್ಬಿಟ್ಟವ್ ಅವನು. ಮಲ್ಡ್ರೆ ಹಾಕಿ ಸುತ್ತ ಹೋಗಿ ಏನ್ರಲ್ಲಿ ಹೊಡ್ದಿದ್ದು? ಅಲ್ಲೇ ಇದ್ದಿದ್ದು ರಿಪೀಸ್ ಅಲ್ಲಿ, ಅಲ್ಲೇ ಕಾರ್ಪೆಂಟ್ ಅಂಗಡಿ ಇತ್ತು ಅಲ್ಲೇ, ಅದ್ರಲ್ಲಿ. ಅದೇ ಅಲ್ಲಿ ಬಿದ್ದಿರೋ ಬಾಕ್ಸ್ಗಳಲ್ಲಿ ನೀನ್ ಹೊಡ್ದಾ? ಇಲ್ಲ ನಾನು ಹೊಡೆದಿಲ್ಲ. ಯಾರ್ಯಾರು ಹೊಡ್ದಿದ್ದು? ಮನು ಮತ್ತೆ ಮನುಷ್. ಅಲ್ಲಿ ಯಾರ್ಯಾರಿದ್ರಿ? ವಸಂತ ರಾಕಿತ್ತು ಅಷ್ಟೇ ಅಲ್ಲಿ. ಎಲ್ಲ ಯಾರಿದ್ದಿಲ್ಲ? ಇರ್ಲಿಲ್ಲ. ಕೇಳಿದ್ರಲ್ಲ, ಸೋಲೂರು ಮೂಲದ ಮನ್ಮಥ್ ಎಂಬಾತ ಮೃತ ರವಿಗೆ ಸ್ನೇಹಿತನಾಗಿದ್ದ. ಅವನು 2,000 ವಿಚಾರವಾಗಿ ಮಾತನಾಡಲು ಮನು ಹಾಗೂ ಮನೀಶ್ ಎಂಬುವವರನ್ನ ಕರೆದುಕೊಂಡು ಬಂದಿದ್ದಾನೆ. ಇದೇ ವೇಳೆ ಬೈಕ್ನಲ್ಲಿ ಬಂದು ಇಳಿಯುತ್ತಿದ್ದಂತೆ ಏಕಾಏಕಿ ಪಕ್ಕದಲ್ಲಿ ಇದ್ದಂತಹ ಕಾರ್ಪೆಂಟರ್ ಅಂಗಡಿಯ ರಿಪೀಸ್ಗಳನ್ನ ತೆಗೆದುಕೊಂಡು ರವಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಮನ್ಮಥ್ ಅವರನ್ನು ಬಿಡಿಸುವ ಕೆಲಸ ಮಾಡಲಿಲ್ಲ. ನಂತರ ಅಲ್ಲಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರವಿ ಸಾವನ್ನಪ್ಪಿದ್ದಾನೆ. ಆನೇಕಲ್ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.